ಮಗುವಿನ ಶೈಕ್ಷಣಿಕ ಜೀವನಕ್ಕೆ ಅಂಗನವಾಡಿ ಕೇಂದ್ರ ಭದ್ರ ಅಡಿಪಾಯ. ದಾಂಡೇಲಿ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಅಭಿಮತ. ಮಗುವಿನ ಶೈಕ್ಷಣಿಕ ಜೀವನಕ್ಕೆ ಅಂಗನವಾಡಿ ಕೇಂದ್ರ ಭದ್ರ ಅಡಿಪಾಯವಾಗಿದೆ. ಪಾಲಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಅಂಗನವಾಡಿ ಕೇಂದ್ರಗಳಿಗೆ ಕಳುಹಿಸಬೇಕು. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ಮುಂದಿನ ಪ್ರಾಥಮಿಕ ಶಿಕ್ಷಣದ ಹಂತಕ್ಕೆ ಮಕ್ಕಳನ್ನು ಅಣಿಗೊಳಿಸಲು ಅಂಗನವಾಡಿ ಕೇಂದ್ರಗಳು ಬಹುಮೂಲ್ಯ ಕೊಡುಗೆ ನೀಡುತ್ತಿದೆ ಎಂದು ದಾಂಡೇಲಿ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ವಾರ್ಡ್ ನಂಬರ್ 19ರಲ್ಲಿ ಬರುವ ಟೌನ್ಶಿಪ್ 1 ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಮಕ್ಕಳ ರಕ್ಷಣಾ ಸಮಿತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವುದನ್ನು ಕಡಿಮೆ ಮಾಡಬೇಕು. ಮಕ್ಕಳು ಮೊಬೈಲ್ ಚಟಕ್ಕೆ ಬೀಳದಂತೆ ಪಾಲಕರು ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಮಕ್ಕಳಿಗೆ ಸುಯೋಗ್ಯ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಲು ಮನೆಯಲ್ಲಿ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಉತ್ತಮ ವಾತಾವರಣವನ್ನು ನಿರ್ಮಿಸಬೇಕೆಂದು ದಶರಥ್ ಬಂಡಿವಡ್ಡರ್ ಅವರು ಕರೆ ನೀಡಿದರು. ಮಕ್ಕಳ ರಕ್ಷಣಾ ಸಮಿತಿಯ ಬಗ್ಗೆ ಹಾಗೂ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಅನಿವಾರ್ಯತೆಯ ಕುರಿತಂತೆ ಅಂಗನವಾಡಿ ಕಾರ್ಯಕರ್ತೆಯರಾದ ಮಂಜುಳಾ ಜಟ್ಟಿ ಮತ್ತು ಪ್ರತಿಭಾ ಪರಬ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಮುರಾರಿ, ಲಲಿತಾ ನಾಯ್ಕ್ ಹಾಗೂ ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಮಾರಾಟ ಮಾಡುವುದಾಗ್ಲಿ, ಈಗ ಮೊನ್ನೆದೊಂದು ಮಿಷನ್ ಹೇಳ್ತೀವಿ ಓಲ್ಡ್ ದಾಂಡೇಲಿ ಏನೋ ಸಂಘದಲ್ಲಿ ಸಾಲ ಮಾಡಿದ್ರೆ ಅಂತ ಹೇಳಿ ತಮ್ಮ ಹುಟ್ಟಿದ 3 ವರ್ಷದ ಮಗುಗೆ 3 ಲಕ್ಷಕ್ಕೆ ಮಾರ್ಬಿಟ್ರು. ಇಲ್ಲೇ ಹತ್ತಿರದ ನಮ್ಮ ರಾಮನಗರ ಅಲ್ಸಿ ಅಂತ ಊರಿಗೆ ಮಾರ್ಬಿಟ್ರು. ಹುಟ್ಟಿದ ಮಗುಗೆ ಒಂದು ಅಂದ್ರೆ ಯಾವ ಮಟ್ಟಿಗೆ ಅಂದ್ರೆ ತಂದೆ ತಾಯಿಯವರು ಸಾಲ ಮಾಡ್ಕೊಂಡಿರ್ತಾರೆ ಅಂತದೇನೋ ಗಮನಿರ್ತಂದ್ರೆ ನಮ್ ಗಮನ ತಗೊಂಡ್ರಿ ಆ ರೀತಿ ಮಾಡಕೂಡದು. ಇನ್ನೊಂದು ಮಕ್ಕಳಿಗೆ ಸರೀಪ್ ಮಾವ ನೋಡ್ರಿ, ಹುಡುಗಿ ಮನೆ ಇರ್ತಾರೆ, ಹುಡುಗ 10 ಗಂಟೆ ತನಕ ಹೊರಗಡೆ ಇದ್ರು, ಅವ್ನು 14 ವರ್ಷ ದಾಟಿಸ್ತಾರೆ, ಕೇಳೋದಿಲ್ಲ ಅವ್ನಿಗೆ ಅವ್ನ ಜೀವನ ಏನ ಮಾಡ್ಕೊತಾನಂತ. ಅವ್ರು ರಾತ್ರಿ 10 ಗಂಟೆ ಬರೋದು ಯಾಕೆ ಹೋದ, ಎಲ್ಲಿ ಹೋದ, ಏನ್ ಮಾಡತ್ತ ಕೇಳೋದಿಲ್ಲ. ಅದು ಹುಡುಗಿ ಒಂದು 8 ಗಂಟೆ ಬಂದ್ರೆ ಯಾಕೆ 100% ಕೇಳ್ತೀನಿ. ಅದು ಹುಡುಗನಿಗೂ ಸರಿ ಸಮಾನ, ಹುಡುಗಿಗೂ ಏನ್ ಕೇಳ್ತೀನಿ, ಹುಡುಗರು ಅದೇ ರೀತಿ ಮಾಡ್ಬೇಕು. ಮತ್ತೆ ಹುಡುಗರಿಗೆ ನಾವು ಎಷ್ಟು ಬಾಲಕರು ನಾವು ಇರ್ತೀವಿ ಚಲೋ, ಅವ್ರ ಅರ್ಥ ಇರೋದು ಮೊಬೈಲ್ ಮಾಡಕ್ ಹೋಗ್ಬೇಡಿ. ಇವತ್ತು ಮಂಗಳವಾರದಲ್ಲಿ ಕೇಸ್ ಮಂಗಳವಾರದಲ್ಲಿ ಆಗಿದೆ, 7ನೇ ಹುಡುಗ ಮೊಬೈಲ್ ಹಿಡಿಬೇಡ ಅಂತ ತಂದೆ ರಾತ್ರಿ ಬೈದಾಗ ಮಕ್ಕಳು ಭಾಷೆ ಮಂಗಳವಾರದಲ್ಲಿ ಆಗಿದ್ದ ಘಟನೆ. ನಾನು ಎಲ್ಲ ದೊಡ್ಡ ಚಿಕ್ಕವರಿಲ್ಲ, ಆದ್ರೆ ಸಣ್ಣ ಮಕ್ಕಳಿಗೆ ನೀವು ಎಷ್ಟು ಪ್ರೀತಿ ಮಾಡ್ರಿ, ನಂದು ಮಗಳಿದ್ದಾನೆ, ನಾವು ಎಷ್ಟು ಅಷ್ಟೇ ಪ್ರೀತಿ, ಮೊಬೈಲ್ ಎಷ್ಟು ಅಷ್ಟೇ ಕೊಡ್ರಿ. ಊಟ ಮಾಡ್ಕೊಂಡು ಮೊಬೈಲ್, ನಾವು ಕೆಲಸ ಮಾಡಕ್ಕೆ ಅರ್ಥ ತಡೆದ್ ಮತ್ತು ಮೊಬೈಲ್ ಅದಂತ ಒಂದು ಹ್ಯಾಬಿಟ್ ಆಗ್ಬಿಟ್ಟಿತ್ತು, ರೂಢಿ ಬಿಡ್ತಾನ ಅದ್ರ ಮೊಬೈಲ್ದಲ್ಲಿ. ಅವ್ನಿಗೆ ಏನ್ ಮಾಡಕ್ ಆಗುದಿಲ್ಲ. ಮತ್ತ ಲಾಸ್ಟ್ ಮೊಬೈಲ್ ಏನ್ ಮಾಡ್ತಾನೆ, ಕೊಡಕ್ಕಂತ ಒಂದ್ ಏನ್ ಮಾಡ್ತಾನೆ, ತಗೊಂಡ್ ನಿಮ್ ತಲೆ ಒಂದು ಹೊಡಿತಾನೆ, ಮೊಬೈಲ್ಸ್ ನೋಡಿದ್ರೆ ತಲೆ ಹೊಡಿತಾನೆ, ಅದನ್ನ ಜೀವಕ್ಕೆ ಏನಾರು ಮಾಡ್ತಾನೆ. ಇವತ್ತು ಮಂಗಳವಾರದಲ್ಲಿ ಒಂದು ಘಟನೆ ಆಗಿತ್ತು. ನಿನ್ನೆ ರಾತ್ರಿ ತಂದೆ ಬೈದಾನಂತೆ, ಬೆಳಿಗ್ಗೆ ಪಾಶ್ಚಾತ್ಯ ಮಾಡ್ತಾನೆ. ಅವ್ನು ಪಾಶ್ಚಾತ್ಯ ಏನ್ ಗೊತ್ತಾಯ್ತಾನೆ, ಮೊಬೈಲ್ ನೋಡ್ಯಾನ ನಾವು, ಮೊಬೈಲ್ ನುಡಿತ ಮಾಡಿ ನಾವು ಮುಂದೆ. ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಕಾಳಜಿ ಮಾಡಿ, ಯಾಕಂದ್ರೆ ದೊಡ್ಡವರಿದ್ದೀರಿ ಈಗ, ಯಾಕಂದ್ರೆ ಇವರೇ ನಾಳಿನ ಪ್ರಜೆಗಳ ಭವಿಷ್ಯ, ದೇಶ ನಡೆಸೋರು ಇವರೇ. ಇವ್ರಿಗೆ ಏನಾಗತ್ತಂದ್ರೆ ನಾಳೆ ಯಾರು ಇರೋದಿಲ್ಲ, ನೀವು ಹೋಗ್ತೀರಿ ನಾವು ಹೋಗ್ತೀವಿ, ನಾಳೆ ಇವರೇ ಇಲ್ಲ ಅಂತಂದ್ರೆ ಏನು ಉಳಿತು, ನಮ್ದು ವಂಶ ಬರೀಬೇಕಲ್ಲ ಮುಂದ್ಗಡೆ. ಅದಕ್ಕೋಸ್ಕರ ಮಕ್ಕಳು ಏನೂ ಇತ್ತಂದ್ರು ನಮ್ ಗಮನ ತೊಂಬರಿ. ಮತ್ತೆ ದೇಪೆ ಟೌನ್ಶಿಪ್ ಹೇಳಿದ್ರಲ್ಲ, ಕಾಂಟ್ರಾಕ್ಟ್ ಫೇಮಸ್ ಆಗ್ತೈತಿ, ನಾ ಕ್ಲಿಯರ್ ಕಟ್ ಹೇಳ್ತೇನೆ. ನಂಗೆ ಭಾಳ ಸೇಮ್ ಆಗ್ತೈತಿ. ಪ್ರತಿಯೊಂದು ಕೇಸ್ ನಮ್ದು ಸೇಮ್ ಬರ್ತಾವ. ದೇಪೆ ಟೌನ್ಶಿಪ್ ಎಲ್ಲೆಲ್ಲ ದೇಪೆ ಗ್ರೌಂಡ್ ಕಾಂಟ್ರಾಕ್ಟ್ ಫೇಮಸ್. ನೀವು ಯಾವ ಹುಡುಗ ನಿಮ್ ತನಿಖೆ ನಮ್ ಗಮನಕ್ಕೆ ಹಾಕ್ರಿ, ನಾವು ಪೊಲೀಸರಿಗೆ ಕಳ್ಸಿಕೊಡ್ತೀವಿ. ನಿಮ್ಮ ಹೆಸರು ಹೇಳುದಿಲ್ಲ ನಾವು, ಯುವರಪ್ಪ ಮಾಡಿದ್ರೆ ಯುವರಪ್ಪ ಮಾಡೋದು ಹೇಳುದಿಲ್ಲ, ನಾವು ಸುಮ್ಮನೆ ಪೊಲೀಸರಿಗೆ ಕಳ್ಸಿಕೊಡ್ತೀವಿ. ಯಾಕಂದ್ರೆ ಸಿಸ್ಟಮ್, ಯಾಕಂದ್ರೆ ಈಗ ನಾನು ಇಲ್ಲಿ ಕುಂತ ನಾ ಏನ ಮಾಡಿದ್ರೆ ನಾ ಇವತ್ತೇನ ತಪ್ಪು ನಿಂತ್ರೆ ಇಲ್ಲಿ ಇದ್ದವ್ರನ್ನ ಒಬ್ಬರಾದ್ರೂ ಕೇಳ್ತಾರೆ, ಔಷಧ ಮಾಡ್ತಾನೆ ನಾವೇನ್ ಮಾಡುತ್ತೆ ಅಷ್ಟು ಸಹಜ ಅದ. ಇವತ್ತು ತಾಯಿನೇ ಇವತ್ತು ಕುಂತ ಮೊಬೈಲ್ ಹೊಡ್ತಾರೆ, ಮಕ್ಕಳು ಹೇಳ್ತಾರೆ ಅಂದ್ರೆ ಮಾರ್ಚ್ करती मैं क्या करना छोड़ इजी नहीं, जो हकीकत में जो बच्चों के ऊपर जो हम क्या करते हैं वो उनका असर में रहता है। कर दीजिए, हम लोग मोबाइल में दूसरों को चिल्लाते रहते हैं। मेरे वार्ड में काम में दूसरे चिल्लाते हैं, बाहर में चिल्लाता है, बच्चे के ऊपर बच्चे पकड़े वो सब बात करते हैं।